ಸಮಾಧಿಯನ್ನು ಅಭಿವೃದ್ಧಿಗೊಳಿಸಿ ಕೆಂಗಲ್ ಹನುಮಂತಯ್ಯ ಸಮಾಧಿಯನ್ನು ಅಭಿವೃದ್ಧಿಗೊಳಿಸಿ ಕೆಂಗಲ್ ಹನುಮಂತಯ್ಯ ಸಮಾಧಿಯನ್ನು ಅಭಿವೃದ್ಧಿಗೊಳಿಸಿ ಕೆಂಗಲ್ಲನ್ನು ಪ್ರವಾಸಿ ತಾಣ ಮಾಡಿ ಕೆಂಗಲ್ಲನ್ನು ಕೆಂಗಲ್ಲನ್ನು ನ್ಯಾಯ ಬೇಕು. ಕೆಂಗಲ್ ಹನುಮಂತಯ್ಯವರ ಸಮಾಧಿಯನ್ನು ಕೆಂಗಲ್ ಹನುಮಂತಯ್ಯವರ ಸಮಾಧಿಯನ್ನು ಕೆಂಗಲ್ಲನ್ನು 10 ವರ್ಷಗಳಿಂದ ಏನು ಜುಲೈ 16ನೇ ತಾರೀಕು ನನ್ನ ಜನ್ಮದಿನ ಇದೆ. ಆ ಜನ್ಮದಿನದಂದು ಹಲವಾರು ಹೋರಾಟಗಳ ಮುಖಾಂತರ ಜನ್ಮದಿನವನ್ನು ಆಚರಣೆ ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಸಂಘಟನೆ. ಯಾಕೆಂದರೆ ಒಂದು 8 ವರ್ಷ, ಕರೋನಾ ಬಂದ 2 ವರ್ಷ ಬಿಟ್ಟರೆ ಇನ್ನು 8 ವರ್ಷ ಶಾಶ್ವತ ನೀರಾವರಿ ಹೋರಾಟ, ಕೋಲಾರದಿಂದ ಬೆಂಗಳೂರಿನವರೆಗೆ ಬೃಹತ್ ಬೈಕ್ ರ್ಯಾಲಿ, ಹಾಗೆ ಮೇಕೆದಾಟು ಅಣೆಕಟ್ಟು ಹಾಕಬೇಕು ಅಂತೇಳಿ ಎಲ್ಲ ಸಂಸದರ ಅಣುಕು ಸಭಾಯಾತ್ರೆ ಮಾಡಿದ್ದು. ಆಮೇಲೆ ಒಂದು 250-300ಕ್ಕೂ ಹೆಚ್ಚು ಕಾರ್ ರ್ಯಾಲಿಯನ್ನು ಮಾಡಿದ್ದು ಬೆಂಗಳೂರಿಗೆ. ಆಮೇಲೆ ಕನಕಪುರದಿಂದ DC ಕಚೇರಿವರೆಗೆ ರಾಮನಗರವರೆಗೆ ಪಾದಯಾತ್ರೆಯನ್ನು ಮಾಡಿದ್ದು. ಹಾಗೆ ಮೇಕೆದಾಟುಗೆ ಮತ್ತು ಹಲವಾರು ಈ ರಾಜ್ಯದ ಸಮಸ್ಯೆಗಳ ಬಗ್ಗೆ ಹುಟ್ಟುಹಬ್ಬದ ಒಂದು ಬೃಹತ್ ಹೋರಾಟವನ್ನು ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದ. ಹಾಗೆ ಇವತ್ತು ಒಂದು 3 ವರ್ಷದ ಹಿಂದೆ ಕೆಂಗಲ್ನಲ್ಲಿ ಇಲ್ಲೇ ಒಂದು ಮುಂದೆ ಪ್ರತಿಭಟನೆಯನ್ನು ಮಾಡಿದ್ದು. ಕೆಂಗಲ್ ಹನುಮಂತಯ್ಯನವರು ಏನಿದ್ದಾರೆ, ಕೆಂಗಲ್ ಹನುಮಂತಯ್ಯವರ ಸಮಾಧಿ ಅಭಿವೃದ್ಧಿಯನ್ನು ಗೊಳಿಸಬೇಕು. ಏಕೆಂದರೆ ಬೆಂಗಳೂರಿಂದ ಮೈಸೂರಿಗೆ ದಿನ ಲಕ್ಷಾಂತರ ಜನ ತಿರುಗಾಡ್ತಾರೆ. ಆಮೇಲೆ ಬೆಂಗಳೂರಿಂದ ಮೈಸೂರಿಗೆ ಪ್ರವಾಸಿ ತಾಣಕ್ಕೋಸ್ಕರ ಚಾಮುಂಡಿ ಬೆಟ್ಟ ಮೈಸೂರು ನೋಡೋಕ್ಕೋಸ್ಕರ ಲಕ್ಷಾಂತರ ಜನ ಹೋಗ್ತಾರೆ. ಈ ಮಧ್ಯಭಾಗದಲ್ಲಿ ಸಿಗುವಂಥ ಕೆಂಗಲ್ಲು ಅದು ವಿಧಾನಸೌಧವನ್ನು ಕಟ್ತವರು. ಇಡೀ ರಾಜ್ಯಕ್ಕೆ ಇವತ್ತು ಏನಾದರೂ ರಾಜಕಾರಣಿಗಳು ಒಳಗಡೆ ತಂಪಾಗಿ ಕೂತ್ಕೊಂಡು ಒಳಗಡೆ ಸಭೆಯನ್ನು ಮಾಡ್ತಾರೆ ಮತ್ತು ವಿಧಾನಸಭೆಯನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ಅದು ಕೆಂಗಲ್ ಹನುಮಂತಯ್ಯನವರು ಕಾರಣ. ಹಾಗಾಗಿ ಆ ಕೆಂಗಲ್ ಹನುಮಂತರಾಯ ಏನಿದ್ದಾರೆ ಅವರು ಸಮಾಧಿಯನ್ನು ಅಭಿವೃದ್ಧಿಗೊಳಿಸಬೇಕು. ಅಲ್ಲೋಗಿ ನೋಡಿ, ಈ ಮಾಧ್ಯಮದವ್ರು ಒಂದ್ಸಲ ಹೋಗಿ ನೋಡಿ, ಅದೆಲ್ಲ ಕಸ ಬೆಳೆದು ಆ ಕಡೆ ಹುಲ್ಲು ಬೆಳ್ಕೊಂಡು ಅದ್ಯಾರೋ ಒಂದು ಸಾಮಾನ್ಯ ಮನಸ್ಸು ಸಮಾಧಿ ಇದ್ದಂಗಿದೆ. ಅದು ನನಗೆ ಅದು ನೋಡ್ಬಿಟ್ಟು ನನಗೆ ಕೋಪ ಹತ್ತುತ್ತೆ, ರಕ್ತ ಕುದಿಯುತ್ತೆ. ನಮ್ಮ ಜಿಲ್ಲೆಯ ಒಬ್ಬ ಮಾಜಿ ಪ್ರಧಾನಿಗೆ ಈ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗೆ ಈ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ರಕ್ತ ಕುದಿತದೆ. ಹಾಗಾಗಿ ಇಲ್ಲಿರುವಂಥ ಜನಪ್ರತಿನಿಧಿಗಳಲ್ಲಿ ರಾಜ್ಯ ಸರ್ಕಾರ ಅಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ನೇರವಾಗಿ ಒತ್ತಾಯ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ, ಈ ಕೂಡಲೇ ಅದನ್ನು ಅಭಿವೃದ್ಧಿಗೊಳಿಸಿ. ಹಾಗೆ ಈ ಕೆಂಗಲ್ ದೇವಸ್ಥಾನ ಏನಿದೆ ಪುರಾತನ ದೇವಸ್ಥಾನ ಇದೆ, ಈ ದೇವಸ್ಥಾನದ ಪ್ರವಾಸಿ ತಾಣವಾಗಿ ಮಾಡಿ ಅಂತ. ಯಾಕೆ ರಾಮನಗರ ಜಿಲ್ಲೆಗೆ ಇದು ಪುರಾತನ ದೇವಸ್ಥಾನ ಇದೆ. ಹಾಗಾಗಿ ಇದನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ನನ್ನ ಇವತ್ತು ಹುಟ್ಟುಹಬ್ಬವನ್ನು ಈ ಕೆಂಗಲ್ ಹನುಮಂತರಾಯ ಸನ್ನಿಧಿಯಲ್ಲಿ ಆಚರಣೆ ಮಾಡ್ಕೋದ್ರ ಮುಖಾಂತರ, ಈ ಹೋರಾಟ ಮಾಡುವ ಮುಖಾಂತರ ಆಚರಣೆಯನ್ನು ಮಾಡ್ಕೊತಾ ಇದ್ದೇನೆ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿವಳು. ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ, ತುಂಬುದಕ್ಕೆ ಚಾ. ಬರೆಯೋರ ತವರೂರು, ಕಡೆಯೋರ ಹಿರಿಯೂರು, ನಟಿಸೋರ ನವಿಲೂರು, ನುಡಿಸೋರ ಮೈಸೂರು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸುಚಿ ನೀಲೇಶ್ ಗೌಡ್ರು ಪ್ರತಿ ವರ್ಷವೂ ಕೂಡ ವಿನೂತನವಾಗಿ, ಅಂದರೆ ಒಂದೊಂದು ವರ್ಷದಲ್ಲೂ ಕೂಡ ಒಂದೊಂದು ವಿನೂತನವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಬಂದಿದ್ದಾರೆ. ಅದೇ ರೀತಿ ಹೋರಾಟ ಮುಖಾಂತರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಬೇಕು ಅಂತೇಳಿ ಈ ದಿನ ಕೆಂಗಲ್ನ ಪ್ರವಾಸಿ ತಾಣ ಮಾಡಬೇಕು, ಹಾಗೆ ಕೆಂಗಲ್ ಹನುಮಂತಯ್ಯನವರ ಸಮಾಧಿಯನ್ನು ಅಭಿವೃದ್ಧಿಗೊಳಿಸಬೇಕು ಅಂತೇಳಿ ಹೋರಾಟದ ಮುಖಾಂತರ ಒಂದು ಸರಳವಾಗಿ
ಇವತ್ತು ಒಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಲ್ಲ ರಾಜ್ಯ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಹುಟ್ಟುಹಬ್ಬವನ್ನು ಈ ಒಂದು ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಮಹಾನ್ ಕನ್ನಡದ ಅಭಿಮಾನಿ ಹೋರಾಟಗಾರರು, ನ್ಯಾಯಪರ ಹೋರಾಟಗಾರರು, ಸಜ್ಜನ ವ್ಯಕ್ತಿಗಳಾಗಿರ್ತಕ್ಕಂಥ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಸೂಚಿ ನಿಲೇಶ್ ಗೌಡ್ ಸರ್ ಅವರಿಗೆ ಆ ದೇವರು ಆಯುಷ್, ಆರೋಗ್ಯ, ನೆಮ್ಮದಿ, ಉನ್ನತ ಸ್ಥಾನವನ್ನು ಕೊಡಲಿ ಅಂತೇಳಿ ನಾವು ಈ ಏನು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಎಲ್ಲ ಘಟಕದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಆಮೇಲೆ ಕನ್ನಡ ಪರ ಹೋರಾಟಗಾರರು ಅವರಿಗೆ ಶುಭವನ್ನು ಕೋರ್ತೇವೆ.